ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ದೇವರು ಕೇವಲ ಒಂದು ಚಿಕ್ಕ ಪ್ರಾರ್ಥನೆಯ ಮೂಲಕವೇ ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲನು ಎಂಬುದು ನಿಮಗೆ ತಿಳಿದಿದೆಯೇ? ಈ ಶಕ್ತಿಯುತವಾದ ಮುಂಜಾನೆ 3 ಗಂಟೆಯ ಪ್ರಾರ್ಥನೆಯನ್ನು ಸಂಪೂರ್ಣ ವಿಶ್ವಾಸದಿಂದ ಹೃದಯಪೂರ್ವಕವಾಗಿ ಪ್ರಾರ್ಥಿಸಿ, ನಿಮ್ಮ ಭಾವನೆಗಳು ಹೇಗಿದ್ದರೂ, ನಿಮ್ಮ ಪರಿಸ್ಥಿತಿಗಳು ಹೇಗಿದ್ದರೂ ಈ ಪ್ರಾರ್ಥನೆಯನ್ನು ಪ್ರಾಮಾಣಿಕ ಹೃದಯದಿಂದ ಪ್ರಾರ್ಥಿಸಿ. ಆಗ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಜೀವನವನ್ನು ವಿಶೇಷವಾದ ಮತ್ತು ಆಳವಾದ ರೀತಿಯಲ್ಲಿ ಬದಲಾಯಿಸುತ್ತಾರೆ. ಇನ್ನು ಮುಂದೆ ನಿಮ್ಮ ಜೀವನವು ಎಂದಿಗೂ ಇಂದಿನಂತೆಯೇ ಇರುವುದಿಲ್ಲ. ನೀವು ಮುಂಜಾನೆ 3 ಗಂಟೆಗೆ ಎದ್ದಾಗ ಈ ಪ್ರಾರ್ಥನೆಯನ್ನು ಒಂದು ವಸ್ತ್ರದಂತೆ ಧರಿಸಿಕೊಳ್ಳುವಂತೆ ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ. ಸರ್ವಶಕ್ತನಾದ ದೇವರ ನಿರಂತರ ಕಾವಲಿನಲ್ಲಿರುವಂತೆ ನಿಮ್ಮ ಮನೆ, ನಿಮ್ಮ ಪ್ರೀತಿಪಾತ್ರರು, ನಿಮ್ಮ ಆರೋಗ್ಯ, ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಲು ದೈವಿಕ ರಕ್ಷಣೆಯನ್ನು ಕೋರುವುದಕ್ಕಾಗಿ ಈ ಸಮಯವನ್ನು ಉಪಯೋಗಿಸಿಕೊಳ್ಳಿ. ಈ ಪ್ರಾರ್ಥನೆಯ ಸಮಯವು ಒಂದು ಕೋಟೆಯಂತಿದೆ. ಶತ್ರುವಿನ ದಾಳಿಗಳಿಂದ ನಮ್ಮನ್ನು ರಕ್ಷಿಸುವ ಒಂದು ಗುರಾಣಿಯಂತಿದೆ. ನಮಗೆ ಹೋರಾಟವಿರುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆ, ಅಧಿಕಾರಿಗಳ ಮೇಲೆಯೂ, ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆ, ಆಕಾಶ ಮಂಡಲಗಳಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ಎಂದು ಬೈಬಲ್ ನಮಗೆ ತಿಳಿಸುತ್ತದೆ. ಆದುದರಿಂದ ಈ ಪ್ರಾರ್ಥನೆಯನ್ನು ವಿಶ್ವಾಸದಿಂದ ಪ್ರಾರ್ಥಿಸಿ. ಈ ಪವಿತ್ರ ಸಮಯದಲ್ಲಿ ನೀವು ಮಾಡುವ ಪ್ರಾರ್ಥನೆಗಳು ಯಾವುದೇ ದುಷ್ಟ ದಾಳಿಗೂ ಭೇದಿಸಲಾಗದಂತಹ ರಕ್ಷಣೆಯ ಕೋಟೆಯನ್ನು ನಿರ್ಮಿಸುತ್ತವೆ ಎಂಬುದನ್ನು ತಿಳಿದುಕೊಳ್ಳಿರಿ. ದೇವರಿಗೆ ಸ್ತೋತ್ರವಾಗಲಿ. ಈಗ ನನ್ನ ಧ್ವನಿಯನ್ನು ಕೇಳುತ್ತಿರುವ ಪ್ರತಿಯೊಬ್ಬರು ನಾವು ಪ್ರಾರ್ಥಿಸೋಣ. ಮುಂಜಾನೆ 3 ಗಂಟೆಯ ಶಕ್ತಿಯುತ ಪ್ರಾರ್ಥನೆ. ಸರ್ವಶಕ್ತನೂ ನಿತ್ಯನೂ ಆಗಿರುವ ಓ ದೇವರೇ, ನಿನ್ನ ದೈವಿಕ ರಕ್ಷಣೆ ಮತ್ತು ವಿಮೋಚನೆಯನ್ನು ಕೋರುತ್ತಾ ವಿನಯಶೀಲವಾದ ಮತ್ತು ಪಶ್ಚಾತ್ತಾಪ ಭರಿತ ಹೃದಯದಿಂದ ನಿನ್ನ ಸನ್ನಿಧಿಗೆ ಬರುತ್ತೇನೆ. ಶ್ರಮೆಯ ಕಾಲದಲ್ಲಿ ನೀನೇ ನನ್ನ ಆಶ್ರಯವೂ ಕೋಟೆಯೂ ಆಗಿರುವೆ ಎಂದು ಅರಿತುಕೊಂಡು ನಿನ್ನ ಶಕ್ತಿಯನ್ನು, ನಿನ್ನ ಒಳ್ಳೆಯತನವನ್ನು ನಾನು ಅಂಗೀಕರಿಸುತ್ತೇನೆ. ಸಮಸ್ತ ಸೃಷ್ಟಿಯ ಮೇಲಿರುವ ನಿನ್ನ ಸಾರ್ವಭೌಮಾಧಿಕಾರವನ್ನು ನಾನು ಘೋಷಿಸುತ್ತೇನೆ. ಪ್ರತಿಯೊಂದು ಬಂಧನವನ್ನು ಮುರಿಯಲು, ಪ್ರತಿಯೊಂದು ಕೆಟ್ಟದ್ದನ್ನು ಸೋಲಿಸಲು ಮತ್ತು ಪ್ರತಿಯೊಂದು ಅಂಧಕಾರವನ್ನು ಜಯಿಸಲು ನಿನಗೆ ಮಾತ್ರ ಶಕ್ತಿ ಇದೆ ಎಂಬುದನ್ನು ನಾನು ತಿಳಿದಿದ್ದೇನೆ. ನಿನ್ನ ವಾಕ್ಯದ ಅಧಿಕಾರದ ಮೇಲೆಯೂ, ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ಪಡೆದ ವಿಜಯದ ಮೇಲೆಯೂ ನಾನು ಸ್ಥಿರವಾಗಿ ನಿಂತಿದ್ದೇನೆ. ಕೃಪಾಮಯನಾದ ತಂದೆಯೇ, ನನ್ನ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನಿನ್ನ ದೈವಿಕ ಹಸ್ತಕ್ಷೇಪವನ್ನು ನಿರೀಕ್ಷಿಸುತ್ತಾ ನನ್ನ ಪ್ರಾರ್ಥನೆಯ ಧ್ವನಿಯನ್ನು ಎತ್ತುತ್ತಿದ್ದೇನೆ. ಬಹುಕಾಲದಿಂದ ನನ್ನನ್ನು ಬಂಧನದಲ್ಲಿಟ್ಟಿರುವ ಪ್ರತಿಯೊಂದು ಬಂಧನವನ್ನು ಮುರಿದು ನಿನ್ನ ರಕ್ಷಣೆಯನ್ನು ನೀಡಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಪ್ರತಿಯೊಂದು ದುಷ್ಟಶಕ್ತಿ, ಪ್ರತಿಯೊಂದು ಶಾಪ, ಪ್ರತಿಯೊಂದು ಮಾಟಮಂತ್ರ ಮತ್ತು ಪ್ರತಿಯೊಂದು ಅಂಧಕಾರದ ಶಕ್ತಿಯು ನನ್ನ ಜೀವನದಲ್ಲಿ ನಿಷ್ಭ್ರಮವಾಗಲಿ ಎಂದು ನಾನು ಘೋಷಿಸುತ್ತೇನೆ. ನನ್ನ ಪೂರ್ವಿಕರಿಂದಲೂ ನನ್ನ ರಕ್ತ ಸಂಬಂಧಿಕರಿಂದಲೂ ಬಂದಿರುವ ಪ್ರತಿಯೊಂದು ಪಾರಂಪರಿಕ ಶಾಪವನ್ನು ನಾನು ಸಂಪೂರ್ಣವಾಗಿ ಮುರಿದು ತಿರಸ್ಕರಿಸುತ್ತೇನೆ. ಯೇಸುವಿನ ರಕ್ತದ ಶಕ್ತಿಯು ನನ್ನನ್ನು ಇಂದಿನ ಕಾಲದ ಬಂಧನಗಳಿಂದ ಬಿಡುಗಡೆ ಮಾಡುತ್ತದೆ ಎಂದು ನಾನು ಘೋಷಿಸುತ್ತೇನೆ. ನನ್ನ ಜೀವನದಲ್ಲಿರುವ ಪ್ರತಿಯೊಂದು ನಕಾರಾತ್ಮಕ ಮಾದರಿಯನ್ನು, ಪ್ರತಿಯೊಂದು ವ್ಯಸನದ ಚಕ್ರವನ್ನು ಮತ್ತು ನಿನ್ನ ಆಶೀರ್ವಾದಗಳ ಪೂರ್ಣತೆಯನ್ನು ಅನುಭವಿಸದಂತೆ ನನ್ನನ್ನು ತಡೆಯುತ್ತಿರುವ ಪ್ರತಿಯೊಂದು ದುಷ್ಟ ಕೋಟೆಯನ್ನು ನಾನು ಮುರಿಯುತ್ತೇನೆ. ನಾನು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿದ್ದೇನೆ. ಸ್ವತಂತ್ರದಲ್ಲಿಯೂ ವಿಜಯದಲ್ಲಿಯೂ ನಡೆಯಲು ನನಗೆ ಅಧಿಕಾರ ದೊರೆತಿದೆ ಎಂದು ನಾನು ಘೋಷಿಸುತ್ತೇನೆ. ತಂದೆಯೇ, ನನ್ನ ಹೃದಯದ ಆಳದಿಂದ ನಾನು ಕ್ಷಮೆಯನ್ನು ಬಿಡುಗಡೆ ಮಾಡುತ್ತೇನೆ. ನನ್ನ ಪ್ರಗತಿಗೆ ಅಡ್ಡಿಯಾಗುತ್ತಿರುವ ಯಾವುದೇ ಕಹಿತನ, ದ್ವೇಷ ಅಥವಾ ಕ್ಷಮಿಸದ ಮನೋಭಾವವನ್ನು ಬಿಟ್ಟು ಬಿಡಲು ನಾನು ನಿರ್ಧರಿಸುತ್ತೇನೆ. ವಿಷಪೂರಿತ ಸಂಬಂಧಗಳಿಗೆ ಅಥವಾ ಅನಾರೋಗ್ಯಕರ ಪ್ರಭಾವಗಳಿಗೆ ನನ್ನನ್ನು ಬಂಧಿಸಿರುವ ಪ್ರತಿಯೊಂದು ಪ್ರಾಣಾತ್ಮಕ ಬಂಧನವನ್ನು ಮತ್ತು ಅಪವಿತ್ರವಾದ ಬಂಧನವನ್ನು ನಾನು ಮುರಿಯುತ್ತೇನೆ. ಯಾವುದೇ ಕೆಟ್ಟ ಸಹವಾಸವು ನನ್ನನ್ನು ಆಳದಿರಲಿ. ಅದೇ ರೀತಿಯಲ್ಲಿ ಮುರಿದು ಹೋದ ಸಂಬಂಧಗಳನ್ನು ಪುನಃ ಸ್ಥಾಪಿಸಲು ಮತ್ತು ಸರಿಪಡಿಸಲು, ಅವುಗಳಲ್ಲಿ ಸಂಪೂರ್ಣತೆ ಮತ್ತು ಐಕ್ಯತೆಯನ್ನು ತರಲು ನಿನ್ನ ಸ್ವಸ್ಥತೆಯ ಸ್ಪರ್ಶವನ್ನು ನಾನು ಕೋರುತ್ತೇನೆ. ಮಹೋನ್ನತನಾದ ದೇವರೇ, ನನ್ನ ಮನಸ್ಸು, ನನ್ನ ಆಲೋಚನೆಗಳು ಮತ್ತು ನನ್ನ ಭಾವನೆಗಳ ಮೇಲೆ ನಿನ್ನ ದೈವಿಕ ರಕ್ಷಣೆ ಇರಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ನನ್ನನ್ನು ಕಾಡುತ್ತಿರುವ ಪ್ರತಿಯೊಂದು ಭಯ, ಆತಂಕ ಮತ್ತು ಕುಗ್ಗುವಿಕೆಯ ಆತ್ಮವನ್ನು ನಾನು ಗದರಿಸುತ್ತೇನೆ. ನನಗೆ ಕ್ರಿಸ್ತನ ಮನಸ್ಸು ಇದೆ ಮತ್ತು ಎಲ್ಲ ಜ್ಞಾನವನ್ನು ಮೀರಿದ ನಿನ್ನ ಸಮಾಧಾನದಿಂದ ನಾನು ತುಂಬಲ್ಪಟ್ಟಿದ್ದೇನೆ ಎಂದು ಘೋಷಿಸುತ್ತೇನೆ. ನಿನ್ನ ಸತ್ಯಕ್ಕೆ ಹೊಂದಿಕೆಯಾಗದ ಪ್ರತಿಯೊಂದು ಆಲೋಚನೆಯನ್ನು ನಾನು ಬಂಧಿಸಿ ಅದರ ಬದಲಾಗಿ ವಿಶ್ವಾಸ, ನಿರೀಕ್ಷೆ ಮತ್ತು ಪ್ರೀತಿಯಿಂದ ಕೂಡಿದ ಆಲೋಚನೆಗಳನ್ನು ನನ್ನ ಮನಸ್ಸಿನಲ್ಲಿ ಸ್ಥಾಪಿಸುತ್ತೇನೆ. ನನ್ನ ಭೌತಿಕ ದೇಹದ ಮೇಲೆ ನಿನ್ನ ದೈವಿಕ ರಕ್ಷಣೆಯನ್ನು ಕೋರುತ್ತೇನೆ. ನನ್ನ ದೇಹವು ಪವಿತ್ರಾತ್ಮನು ವಾಸಿಸುವ ದೇವಾಲಯವಾಗಿದೆ ಮತ್ತು ಅದನ್ನು ಪರಿಶುದ್ಧವಾದ ನಿನಗೆ ಮೆಚ್ಚುಗೆಯಾದ ಜೀವಂತ ಯಜ್ಞವಾಗಿ ಅರ್ಪಿಸುತ್ತೇನೆ ಎಂದು ನಾನು ಘೋಷಿಸುತ್ತೇನೆ. ನನ್ನ ಆರೋಗ್ಯದ ಮೇಲೆ ದಾಳಿ ಮಾಡಲು ಪ್ರಯತ್ನಿಸುವ ಪ್ರತಿಯೊಂದು ರೋಗ, ವ್ಯಾಧಿ ಮತ್ತು ಬಲಹೀನತೆಯನ್ನು ನಾನು ಗದರಿಸುತ್ತೇನೆ. ಯೇಸು ಅನುಭವಿಸಿದ ಗಾಯಗಳ ಮೂಲಕ ನನಗೆ ಸ್ವಸ್ಥತೆ ದೊರೆತಿದೆ ಮತ್ತು ನಾನು ಸಂಪೂರ್ಣ
ಸಂಪೂರ್ಣವಾಗಿ ಪುನಃ ಸ್ಥಾಪಿಸಲ್ಪಟ್ಟಿದ್ದೇನೆ ಎಂದು ನಾನು ನಂಬುತ್ತೇನೆ. ನನ್ನ ದೇಹದ ಪ್ರತಿಯೊಂದು ಕೋಶ, ಅಂಗಾಂಶ ಮತ್ತು ಅಂಗದೊಳಗೆ ಜೀವ ಮತ್ತು ಆರೋಗ್ಯವನ್ನು ನಾನು ಘೋಷಿಸುತ್ತೇನೆ. ನಿನ್ನ ಪವಿತ್ರಾತ್ಮನ ಸ್ವಸ್ಥಗೊಳಿಸುವ ಶಕ್ತಿಯು ನನ್ನ ಮೂಲಕ ಹರಿದು ನನ್ನನ್ನು ಸಂಪೂರ್ಣ ಆರೋಗ್ಯ ಮತ್ತು ಜೀವಶಕ್ತಿಗೆ ಪುನಃ ಸ್ಥಾಪಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಪರಲೋಕದ ತಂದೆಯೇ, ನನ್ನ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನಿನ್ನ ದೈವಿಕ ಒದಗಿಸುವಿಕೆ ಮತ್ತು ಸಮೃದ್ಧಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ನೀನೇ ನನ್ನ ಪೋಷಕನಾಗಿರುವೆ ಮತ್ತು ನಿನ್ನ ಮಹಿಮೆಯ ಐಶ್ವರ್ಯಕ್ಕೆ ಅನುಸಾರವಾಗಿ ನನ್ನ ಪ್ರತಿಯೊಂದು ಅಗತ್ಯವನ್ನು ನೀನು ಪೂರೈಸುವೆ ಎಂದು ನಂಬಿ ಘೋಷಿಸುತ್ತೇನೆ. ನನ್ನ ಜೀವನದಲ್ಲಿ ಆಳ್ವಿಕೆ ಮಾಡುತ್ತಿರುವ ದಾರಿದ್ರ್ಯದ ಮನೋಭಾವ ಮತ್ತು ಕೊರತೆಯನ್ನು ನಾನು ಗದರಿಸುತ್ತೇನೆ. ಅಭಿವೃದ್ಧಿ ಮತ್ತು ಸಮೃದ್ಧಿಯನ್ನು ನಾನು ಘೋಷಿಸುತ್ತೇನೆ. ನಾನು ಇತರರಿಗೆ ಆಶೀರ್ವಾದವಾಗಿರಲು ಆಶೀರ್ವದಿಸಲ್ಪಟ್ಟಿದ್ದೇನೆ. ನಿನ್ನ ರಾಜ್ಯಕ್ಕಾಗಿ ನಾನು ಧಾರಾಳವಾಗಿ ಬಿತ್ತುತ್ತೇನೆ. ನಾನು ನಿನ್ನ ಆಶೀರ್ವಾದಗಳಿಗೆ ಒಂದು ಕಾಲುವೆಯಂತಿದ್ದೇನೆ ಮತ್ತು ನಿನ್ನ ಸಮೃದ್ಧಿಯು ಇತರರನ್ನು ಆಶೀರ್ವದಿಸಲು ನನ್ನ ಮೂಲಕ ಹರಿಯುತ್ತದೆ ಎಂದು ನಾನು ಘೋಷಿಸುತ್ತೇನೆ. ನಾನು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರದಲ್ಲಿಯೂ ನಿನ್ನ ದೈವಿಕ ಜ್ಞಾನ ಮತ್ತು ವಿವೇಚನೆಯನ್ನು ಕೋರುತ್ತೇನೆ. ನಾನು ನೀತಿಯ ಮಾರ್ಗದಲ್ಲಿ ನಡೆಯುವಂತೆ ನಿನ್ನ ಆತ್ಮವು ನನ್ನನ್ನು ನಡೆಸಲಿ. ಮೋಸಕರವಾದ ಸಂಗತಿಗಳಿಂದ ನನ್ನನ್ನು ಕಾಪಾಡಿ ನನ್ನನ್ನು ಸಮಸ್ತ ಸತ್ಯದೊಳಗೆ ನಡೆಸು. ಜೀವನದ ಸಾಲುಗಳನ್ನು ಎದುರಿಸುವಾಗ ನನಗೆ ತಿಳುವಳಿಕೆ ಮತ್ತು ಸ್ಪಷ್ಟತೆಯನ್ನು ದಯಪಾಲಿಸು. ಶತ್ರುವಿನ ಅಡಗಿರುವ ಉರುಳುಗಳು ಮತ್ತು ಬಲೆಗಳನ್ನು ಗುರುತಿಸಲು ನನ್ನ ಆತ್ಮಿಕ ಕಣ್ಣುಗಳನ್ನು ತೆರೆ. ಅವುಗಳನ್ನು ತಪ್ಪಿಸಲು ನನಗೆ ಜ್ಞಾನವನ್ನು, ಶಕ್ತಿಯನ್ನು ದಯಪಾಲಿಸು. ಪ್ರಭುವೇ, ಇತರರೊಂದಿಗೆ ನನಗಿರುವ ಸಂಬಂಧಗಳನ್ನು ಮತ್ತು ಪರಸ್ಪರ ಸಂವಹನಗಳ ಮೇಲೆ ನಿನ್ನ ದೈವಿಕ ರಕ್ಷಣೆ ಇರಬೇಕೆಂದು ಪ್ರಾರ್ಥಿಸುತ್ತೇನೆ. ವಿಷಪೂರಿತ ಸಂಬಂಧಗಳಿಂದ, ಮೋಸಗಾರರಾದ ವ್ಯಕ್ತಿಗಳಿಂದ ಮತ್ತು ನನಗೆ ಹಾನಿ ಮಾಡಲು ಬಯಸುವವರಿಂದ ನನ್ನನ್ನು ಕಾಪಾಡು. ನನ್ನ ವಿಶ್ವಾಸದ ಪ್ರಯಾಣದಲ್ಲಿ ನನ್ನನ್ನು ಪ್ರೋತ್ಸಾಹಿಸುವ ದೈವ ಭಯವುಳ್ಳ ಸ್ನೇಹಿತರು, ಮಾರ್ಗದರ್ಶಕರು ಮತ್ತು ಸಲಹೆಗಾರರಿಂದ ನನ್ನನ್ನು ಸುತ್ತುವರಿಸು. ಯಾವಾಗಲೂ ಪ್ರೀತಿ, ಕೃಪೆ ಮತ್ತು ಕ್ಷಮೆಯನ್ನು ತೋರಿಸುತ್ತಾ ವಿವಿಧ ರೀತಿಯ ಜನರನ್ನು ಮತ್ತು ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳಲು ನನಗೆ ವಿವೇಚನೆಯನ್ನು ದಯಪಾಲಿಸು. ತಂದೆಯೇ, ನನ್ನ ಆತ್ಮಿಕ ಪ್ರಯಾಣ ಮತ್ತು ಆತ್ಮಿಕ ಬೆಳವಣಿಗೆಯ ಮೇಲೆ ನಿನ್ನ ದೈವಿಕ ರಕ್ಷಣೆ ಇರಬೇಕೆಂದು ಪ್ರಾರ್ಥಿಸುತ್ತೇನೆ. ಆತ್ಮಿಕ ದಾಳಿಗಳಿಂದ ಮತ್ತು ಶತ್ರುವಿನ ಕುತಂತ್ರಗಳಿಂದ ನನ್ನನ್ನು ಕಾಪಾಡು. ನನ್ನ ವಿಶ್ವಾಸವನ್ನು ಬಲಪಡಿಸು. ನಿನ್ನ ವಾಕ್ಯದ ಕುರಿತು ನನ್ನ ತಿಳುವಳಿಕೆಯನ್ನು ಆಳಗೊಳಿಸು ಮತ್ತು ನಿನ್ನ ಪವಿತ್ರಾತ್ಮನಿಂದ ನನ್ನನ್ನು ನಿರಂತರವಾಗಿ ತುಂಬಿಸು. ನಿನ್ನ ಸತ್ಯವನ್ನು ವಕ್ರಗೊಳಿಸುವ ಸುಳ್ಳು ಸಿದ್ಧಾಂತಗಳು ಮತ್ತು ತಪ್ಪು ಬೋಧನೆಗಳಿಂದ ನನ್ನನ್ನು ಕಾಪಾಡು. ನಾನು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿಯೂ ನಿನ್ನ ನಾಮವನ್ನು ಗೌರವಿಸುತ್ತಾ ನಿನಗೆ ಮೆಚ್ಚುಗೆಯಾದ ಜೀವನವನ್ನು ನಡೆಸಲು ನನಗೆ ಶಕ್ತಿಯನ್ನು ದಯಪಾಲಿಸು. ನನ್ನ ಕನಸುಗಳು, ಆಶಯಗಳು ಮತ್ತು ನನ್ನ ಜೀವನದ ಗುರಿಯ ಮೇಲೆ ನಿನ್ನ ದೈವಿಕ ರಕ್ಷಣೆ ಇರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಪ್ರಭುವೇ, ನನ್ನ ಯೋಜನೆಗಳನ್ನು ಮತ್ತು ನನ್ನ ಬಯಕೆಗಳನ್ನು ನಿನ್ನ ಪರಿಪೂರ್ಣ ಚಿತ್ತಕ್ಕೆ ಒಪ್ಪಿಸುತ್ತೇನೆ. ನನ್ನ ಹೆಜ್ಜೆಗಳನ್ನು ಸ್ಥಿರಪಡಿಸು, ನನ್ನ ಮಾರ್ಗಗಳನ್ನು ನಿರ್ದೇಶಿಸು. ನನ್ನ ಜೀವನಕ್ಕಾಗಿ ನೀನು ಹೊಂದಿರುವ ಉದ್ದೇಶಕ್ಕೆ ಹೊಂದಿಕೆಯಾಗುವ ಅವಕಾಶಗಳ ಬಾಗಿಲುಗಳನ್ನು ತೆರೆ. ಗೊಂದಲ, ನಿರುತ್ಸಾಹ ಮತ್ತು ಸಂದೇಹಗಳಿಂದ ನನ್ನನ್ನು ಕಾಪಾಡು. ಮುಂದೆ ಸಾಗುವ ದಾರಿ ಸ್ಪಷ್ಟವಾಗಿರದಿದ್ದರೂ ಸಹ ವಿಶ್ವಾಸದಿಂದ ಮತ್ತು ನಂಬಿಕೆಯಿಂದ ನಡೆಯಲು ನನಗೆ ಸಹಾಯ ಮಾಡು. ಕೃಪಾಮಯನಾದ ದೇವರೇ, ನನ್ನ ಆರ್ಥಿಕ ಸ್ಥಿತಿ ಮತ್ತು ಸಂಪನ್ಮೂಲಗಳ ಮೇಲೆ ನಿನ್ನ ದೈವಿಕ ರಕ್ಷಣೆ ಇರಬೇಕೆಂದು ಪ್ರಾರ್ಥಿಸುತ್ತೇನೆ. ಎಲ್ಲ ಪೋಷಣೆಗೆ ನೀನೇ ಮೂಲ ಆಧಾರನು ಎಂದು ನಾನು ಘೋಷಿಸುತ್ತೇನೆ. ನನ್ನ ಪ್ರತಿಯೊಂದು ಅಗತ್ಯಕ್ಕಾಗಿ ನಿನ್ನ ಸಮೃದ್ಧಿಯ ಮೇಲೆ ನಾನು ನಂಬಿಕೆ ಇಡುತ್ತೇನೆ. ಯೇಸುವಿನ ನಾಮದಲ್ಲಿ ಕೊರತೆ ಮತ್ತು ಆರ್ಥಿಕ ಬಂಧನಗಳನ್ನು ನಾನು ಗದರಿಸುತ್ತೇನೆ. ಅಭಿವೃದ್ಧಿ ಮತ್ತು ಸಮೃದ್ಧಿಯನ್ನು ಯೇಸುವಿನ ನಾಮದಲ್ಲಿ ಘೋಷಿಸುತ್ತೇನೆ. ತಂದೆಯೇ, ನೀನು ನನಗೆ ನೀಡಿರುವ ಉತ್ತಮ ಸಂಪನ್ಮೂಲಗಳನ್ನು ಜವಾಬ್ದಾರಿಯಿಂದ ನಿರ್ವಹಿಸುವ ಒಳ್ಳೆಯ ಗೃಹ ನಿರ್ವಾಹಕನಾಗಲು ನನಗೆ ಜ್ಞಾನ ಮತ್ತು ವಿವೇಚನೆಯನ್ನು ದಯಪಾಲಿಸು. ಪ್ರಭುವೇ, ನನ್ನ ಉದ್ದೇಶ ಮತ್ತು ಕರೆಯ ಮೇಲೆ ನಿನ್ನ ದೈವಿಕ ರಕ್ಷಣೆ ಇರಬೇಕೆಂದು ಪ್ರಾರ್ಥಿಸುತ್ತೇನೆ. ನಿನ್ನ ಚಿತ್ತವನ್ನು ನೆರವೇರಿಸದಂತೆ ನನ್ನನ್ನು ತಡೆಯಲು ಪ್ರಯತ್ನಿಸುವ ಗೊಂದಲಗಳು, ನಿರುತ್ಸಾಹಗಳು ಮತ್ತು ಶತ್ರುವಿನ ದಾಳಿಗಳಿಂದ ನನ್ನನ್ನು ಕಾಪಾಡು. ನನ್ನ ಹೃದಯದಲ್ಲಿ ನೀನು ಇಟ್ಟಿರುವ ಕನಸುಗಳು ಮತ್ತು ದರ್ಶನಗಳು ಹಿಂಬಾಲಿಸಲು ನನಗೆ ಧೈರ್ಯ, ದೃಢ ನಿಶ್ಚಯ ಮತ್ತು ಪರಿಶ್ರಮವನ್ನು ದಯಪಾಲಿಸು. ಇತರರೊಂದಿಗೆ ಹೋಲಿಸಿಕೊಳ್ಳುವುದರಿಂದ, ಆತ್ಮ ಸಂದೇಹದಿಂದ ಮತ್ತು ಸೋಲಿನ ಭಯದಿಂದ ನನ್ನನ್ನು ಕಾಪಾಡು. ನಿನ್ನ ರಾಜ್ಯಕ್ಕಾಗಿ ಮಹತ್ತರವಾದ ಪ್ರಭಾವವನ್ನು ಉಂಟುಮಾಡುತ್ತಾ ನನ್ನ ಕರೆಯ ಸಂಪೂರ್ಣತೆಯಲ್ಲಿ ನಡೆಯಲು ನನಗೆ ಶಕ್ತಿಯನ್ನು ದಯಪಾಲಿಸು. ತಂದೆಯೇ, ನನ್ನ ಆತ್ಮಿಕ ಯುದ್ಧದ ಆಯುಧಗಳ ಮೇಲೆ ನಿನ್ನ ದೈವಿಕ ರಕ್ಷಣೆ ಇರಬೇಕೆಂದು ಪ್ರಾರ್ಥಿಸುತ್ತೇನೆ. ಸತ್ಯವೆಂಬ ನಡುಕಟ್ಟನ್ನು, ನೀತಿಯೆಂಬ ಎದೆ ಕವಚವನ್ನು, ಸಮಾಧಾನವೆಂಬ ಪಾದರಕ್ಷಣೆಗಳನ್ನು, ವಿಶ್ವಾಸವೆಂಬ ಗುರಾಣಿಯನ್ನು, ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಮತ್ತು ಆತ್ಮವೆಂಬ ಕತ್ತಿಯನ್ನು ನನಗೆ ಧರಿಸು. ಶತ್ರುವಿನ ದಾಳಿಗಳ ಎದುರು ಸ್ಥಿರವಾಗಿ ನಿಲ್ಲಲು, ಪ್ರತಿಯೊಂದು ಶೋಧನೆಯನ್ನು ಎದುರಿಸಲು ಮತ್ತು ನಿನ್ನ ವಾಕ್ಯಕ್ಕೆ ವಿಧೇಯನಾಗಿ ನಡೆಯಲು ನನಗೆ ಸಹಾಯ ಮಾಡು. ಆತ್ಮಿಕ ಯುದ್ಧದಿಂದ ನನ್ನನ್ನು ಕಾಪಾಡು. ನಿನ್ನ ದೇವದೂತರು ಸೈನ್ಯದಿಂದ ನನ್ನನ್ನು ಸುತ್ತುವರಿದು ನನ್ನನ್ನು ಕಾಪಾಡಿ ರಕ್ಷಿಸು. ಪ್ರಭುವೇ, ನನ್ನ ಮಾತುಗಳು ಮತ್ತು ಕ್ರಿಯೆಗಳ ಮೇಲೆ ನಿನ್ನ ದೈವಿಕ ರಕ್ಷಣೆ ಇರಬೇಕೆಂದು ಪ್ರಾರ್ಥಿಸುತ್ತೇನೆ. ಇತರರೊಂದಿಗೆ ಜೀವನವನ್ನು, ಪ್ರೋತ್ಸಾಹವನ್ನು ಮತ್ತು ಕ್ಷೇಮಾಭಿವೃದ್ಧಿಯನ್ನು ಉಂಟುಮಾಡುವ ರೀತಿಯಲ್ಲಿ ಮಾತನಾಡಲು ನನಗೆ ಸಹಾಯ ಮಾಡು. ಚಾಡಿ ಮಾತು, ದೂಷಣೆ ಮತ್ತು ಹಾನಿಕಾರಕ
ಸಕಾರಾತ್ಮಕ ಮಾತುಗಳಿಂದ ನನ್ನ ನಾಲಿಗೆಯನ್ನು ಕಾಪಾಡು. ನನ್ನ ಮಾತುಗಳು ಕೃಪೆಯಿಂದ ಕೂಡಿದ್ದು ಉಪ್ಪಿನಿಂದ ರುಚಿಗೊಂಡಂತಿದ್ದು ನನ್ನ ಸುತ್ತಲಿರುವವರಿಗೆ ಸ್ವಸ್ಥತೆ ಮತ್ತು ನಿರೀಕ್ಷೆಯನ್ನು ನೀಡುವಂತಿರಲಿ. ನಾನು ಯಥಾರ್ಥವಾಗಿ ನಡೆಯುವಂತೆ ಮತ್ತು ನಾನು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿಯೂ ನಿನ್ನ ಪ್ರೀತಿ ಮತ್ತು ಸತ್ಯವನ್ನು ಪ್ರತಿಬಿಂಬಿಸುವಂತೆ ಶತ್ರುವಿನ ಉರುಳುಗಳಿಂದ ನನ್ನನ್ನು ಕಾಪಾಡು. ಪ್ರಭುವೇ, ನನ್ನ ಪ್ರಯಾಣಗಳ ಮೇಲೆ ನಿನ್ನ ದೈವಿಕ ರಕ್ಷಣೆಯನ್ನು ಕೋರುತ್ತೇನೆ. ನನ್ನ ಎಲ್ಲ ಪ್ರಯಾಣಗಳಲ್ಲಿ ನನ್ನನ್ನು ಸುರಕ್ಷಿತವಾಗಿ ನಡೆಸು. ಅಪಘಾತಗಳಿಂದ, ಪ್ರತಿಕೂಲ ಘಟನೆಗಳಿಂದ ಮತ್ತು ಅನಿರೀಕ್ಷಿತ ಅಪಾಯಗಳಿಂದ ನನ್ನನ್ನು ಕಾಪಾಡು. ನಿನ್ನ ಸನ್ನಿಧಿಯಿಂದ ನನ್ನನ್ನು ಆವರಿಸು. ನಿನ್ನ ಅಂಗೈಯಲ್ಲಿ ನನ್ನನ್ನು ಭದ್ರವಾಗಿ ಕಾಪಾಡು. ನನ್ನ ಹೆಜ್ಜೆಗಳನ್ನು ಸ್ಥಿರಪಡಿಸಿ ಸರಿಯಾದ ಮಾರ್ಗದಲ್ಲಿ ನಡೆಸು. ವಿವೇಕಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನನಗೆ ವಿವೇಚನೆಯನ್ನು ದಯಪಾಲಿಸು. ನನ್ನ ಮನಸ್ಸು, ಆಲೋಚನೆಗಳು ಮತ್ತು ಕಲ್ಪನೆಗಳ ಮೇಲೆ ನಿನ್ನ ದೈವಿಕ ರಕ್ಷಣೆ ಇರಬೇಕೆಂದು ಪ್ರಾರ್ಥಿಸುತ್ತೇನೆ. ಶತ್ರುವಿನ ಸುಳ್ಳುಗಳು ಮತ್ತು ಮೋಸಗಳಿಂದ ನನ್ನನ್ನು ಕಾಪಾಡು. ನಿನ್ನ ಸತ್ಯದಿಂದ ನನ್ನ ಮನಸ್ಸನ್ನು ತುಂಬಿಸಿ ಒಳಗಿನಿಂದ ನನ್ನನ್ನು ನವೀಕರಿಸಿ ರೂಪಾಂತರಗೊಳಿಸು. ನಕಾರಾತ್ಮಕ ಆಲೋಚನೆಗಳ ವಿಧಾನಗಳಿಂದ, ಚಿಂತನೆಗಳಿಂದ ಮತ್ತು ಆತಂಕದಿಂದ ನನ್ನನ್ನು ಕಾಪಾಡು. ಪ್ರಭುವೇ, ಯಾವುದು ಸತ್ಯವೋ, ಯಾವುದು ಗೌರವಿತವೋ, ಯಾವುದು ನ್ಯಾಯವೋ, ಯಾವುದು ಪರಿಶುದ್ಧವೋ, ಯಾವುದು ರಮ್ಯವೋ ಮತ್ತು ಯಾವುದು ಕೀರ್ತಿಗೆ ಯೋಗ್ಯವೋ ಅವುಗಳ ಮೇಲೆ ನನ್ನ ಮನಸ್ಸನ್ನು ನೆಲೆಗೊಳಿಸು. ನನಗೆ ಸಹಾಯ ಮಾಡು. ತಂದೆಯೇ, ನನ್ನ ಕನಸುಗಳು ಮತ್ತು ಬಯಕೆಗಳ ಮೇಲೆ ನಿನ್ನ ದೈವಿಕ ರಕ್ಷಣೆ ಇರಬೇಕೆಂದು ಪ್ರಾರ್ಥಿಸುತ್ತೇನೆ. ನಿರುತ್ಸಾಹ ಮತ್ತು ವಿಳಂಬಗಳಿಂದ ನನ್ನ ಹೃದಯವನ್ನು ಕಾಪಾಡು. ನಿನ್ನ ಕೃಪೆ ಮತ್ತು ಕರುಣೆಯಿಂದ ನನ್ನನ್ನು ಸುತ್ತುವರಿದು ಯಾರು ಮುಚ್ಚಲಾಗದ ಬಾಗಿಲುಗಳನ್ನು ನನಗಾಗಿ ತೆರೆ. ಶತ್ರುವಿನ ದಾಳಿಗಳಿಂದ ನನ್ನ ಕನಸುಗಳು ರಕ್ಷಿಸು. ಅವುಗಳನ್ನು ದೃಢ ನಿಶ್ಚಯದಿಂದ ಮತ್ತು ಪರಿಶ್ರಮದಿಂದ ಹಿಂಬಾಲಿಸಲು ನನಗೆ ಜ್ಞಾನ ಮತ್ತು ಶಕ್ತಿಯನ್ನು ದಯಪಾಲಿಸು. ನನ್ನ ಆತ್ಮಿಕ ಜೀವನದ ಮೇಲೆ ನಿನ್ನ ದೈವಿಕ ರಕ್ಷಣೆಯನ್ನು ಕೋರುತ್ತೇನೆ. ಆತ್ಮಿಕ ಅಂಧತ್ವ ಮತ್ತು ಆತ್ಮಿಕ ಮಂದಗತಿಯಿಂದ ನನ್ನನ್ನು ಕಾಪಾಡು. ನಿನ್ನ ಸನ್ನಿಧಿಯನ್ನು, ನಿನ್ನ ಧ್ವನಿಯನ್ನು ಮತ್ತು ನಿನ್ನ ಮಾರ್ಗದರ್ಶನವನ್ನು ಗುರುತಿಸುವಂತೆ ನನ್ನ ಕಣ್ಣುಗಳು ಮತ್ತು ಕಿವಿಗಳನ್ನು ತೆರೆ. ನಿನ್ನೊಂದಿಗೆ ನನಗಿರುವ ಸಂಬಂಧಕ್ಕೆ ಅಡ್ಡಿಯಾಗುವ ಗೊಂದಲಗಳಿಂದ ಮತ್ತು ಲೋಕದ ಕಾರ್ಯಗಳ ಒತ್ತಡದಿಂದ ನನ್ನನ್ನು ಕಾಪಾಡು. ನಿನ್ನ ಸನ್ನಿಧಿಯಲ್ಲಿ ವಾಸಿಸುತ್ತಾ ನಿನ್ನ ಆತ್ಮಕ್ಕೆ ಅನುಗುಣವಾಗಿ ನಡೆಯುತ್ತಾ ನಿನ್ನೊಂದಿಗೆ ಆಳವಾದ ಸಂಬಂಧವನ್ನು ಬೆಳೆಸಲು ನನಗೆ ಸಹಾಯ ಮಾಡು. ಪ್ರಭುವೇ, ನನ್ನ ಕುಟುಂಬ ಮತ್ತು ನನ್ನ ಪ್ರೀತಿ ಪಾತ್ರರ ಮೇಲೆ ನಿನ್ನ ದೈವಿಕ ರಕ್ಷಣೆಯನ್ನು ಕೋರುತ್ತಾ ಪ್ರಾರ್ಥಿಸುತ್ತೇನೆ. ಅವರ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಅವರನ್ನು ಕಾಪಾಡು. ಹಾನಿ, ಅಪಾಯ ಮತ್ತು ಕೆಟ್ಟ ಪ್ರಭಾವಗಳಿಂದ ಅವರನ್ನು ರಕ್ಷಿಸು. ಅವರ ಸುರಕ್ಷತೆಗೆ ಮತ್ತು ಕ್ಷೇಮಕ್ಕಾಗಿ ನಿನ್ನ ದೇವದೂತರು ಅವರ ಸುತ್ತಲೂ ಪಾಳೆಯಂತೆ ಇಳಿದು ಅವರನ್ನು ಕಾಪಾಡಲಿ. ಯೇಸುವಿನ ನಾಮದಲ್ಲಿ ಶತ್ರುವಿನ ಪ್ರತಿಯೊಂದು ದಾಳಿಯಿಂದಲೂ ನೀನು ಅವರನ್ನು ರಕ್ಷಿಸಲಿ ಎಂದು ಘೋಷಿಸುತ್ತೇನೆ. ಅವರಿಗೆ ನಿನ್ನ ಶಾಂತಿ ಮತ್ತು ಸಂತೋಷವನ್ನು ದಯಪಾಲಿಸು. ಮಹೋನ್ನತನಾದ ದೇವರೇ, ನನ್ನ ಜೀವನದಲ್ಲಿ ಪ್ರತಿಯೊಂದು ಅಂಶವನ್ನು ನಿನ್ನ ದೈವಿಕ ರಕ್ಷಣೆಗೆ ಒಪ್ಪಿಸುತ್ತೇನೆ. ನಿನ್ನ ಅಚಲವಾದ ಪ್ರೀತಿಯ ಮೇಲೆ ನಾನು ನಂಬಿಕೆ ಇಡುತ್ತೇನೆ. ನೀನೇ ನನ್ನ ಬಲವಾದ ಕೋಟೆಯೂ ನೀನೇ ನನ್ನ ಗುರಾಣಿಯೂ ಆಗಿರುವೆ ಎಂದು ನಾನು ತಿಳಿದಿದ್ದೇನೆ. ನನಗೆ ವಿರೋಧವಾಗಿ ರೂಪಿಸಲ್ಪಟ್ಟ ಯಾವುದೇ ಆಯುಧವೂ ಸಫಲವಾಗುವುದಿಲ್ಲ ಎಂದು ನಾನು ಘೋಷಿಸುತ್ತೇನೆ. ಯೇಸು ಕ್ರಿಸ್ತನಲ್ಲಿ ನನಗಿರುವ ಅಧಿಕಾರ ಮತ್ತು ವಿಜಯದಲ್ಲಿ ಸ್ಥಿರವಾಗಿ ನಿಂತು ನಿನ್ನ ವಾಗ್ದಾನಗಳನ್ನು ನಾನು ಸ್ವೀಕರಿಸುತ್ತೇನೆ. ಅತ್ಯಂತ ಶಕ್ತಿಶಾಲಿಯಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಕೇಳಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಮತ್ತು ಈ ಪ್ರಾರ್ಥನೆಯನ್ನು ನಿಮ್ಮದಾಗಿಸಿಕೊಂಡು ಕೆಳಗಿನ ಕಾಮೆಂಟ್ ವಿಭಾಗದಲ್ಲಿ ಆಮೇನ್ ಎಂದು ಬರೆಯಿರಿ. ಈ ಪ್ರಾರ್ಥನೆಯಲ್ಲಿ ಇರುವ ಎಲ್ಲ ಆಶೀರ್ವಾದಗಳು ಈಗ ಯೇಸುವಿನ ನಾಮದಲ್ಲಿ ನಿಮ್ಮ ಮೇಲೆ ಇರಲಿ ಎಂದು ನಾನು ಘೋಷಿಸುತ್ತೇನೆ. 7 ದಿನಗಳ ಕಾಲ ಈ ಪ್ರಾರ್ಥನೆಯನ್ನು ಕೇಳಿರಿ ಮತ್ತು ಕರ್ತನು ನಿಮ್ಮ ಜೀವನದಲ್ಲಿ ಮಾಡುವ ಅದ್ಭುತ ಕಾರ್ಯಗಳನ್ನು ನೋಡಿರಿ. 7 ಎಂಬ ಸಂಖ್ಯೆ ಏಕೆ ಎಂದು ನೀವು ಯೋಚಿಸಬಹುದು. ದೇವರ ರಾಜ್ಯದಲ್ಲಿ 7 ಎಂಬ ಸಂಖ್ಯೆಗೆ ವಿಶೇಷವಾದ ಅರ್ಥವಿದೆ. ಇದು ಸಂಪೂರ್ಣತೆ, ಪರಿಪೂರ್ಣತೆ ಅಥವಾ ದೈವಿಕ ನೆರವೇರಿಕೆಯನ್ನು ಪ್ರತಿನಿಧಿಸುವ ಸಂಖ್ಯೆಯಾಗಿದೆ. ಮುಂಬರುವ 7 ದಿನಗಳ ಕಾಲ ಈ ಚಾನಲ್ನಲ್ಲಿ ಮುಂಜಾನೆ 3 ಗಂಟೆಗೆ ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸಲು ಸಾಧ್ಯವಾದರೆ ನಿಮ್ಮ ಜೀವನದಲ್ಲಿ ಅಸಾಮಾನ್ಯವಾದ ಬದಲಾವಣೆಯನ್ನು ನಿರೀಕ್ಷಿಸಬಹುದು. ನಿಮ್ಮ ಸಾಕ್ಷಿಗಳನ್ನು ಕಾಮೆಂಟ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ. ಹಾಗೆಯೇ ಈ 3 ಗಂಟೆ ಪ್ರಾರ್ಥನೆ ಆಶೀರ್ವಾದ ಮತ್ತು ರಕ್ಷಣೆಯು ಅಗತ್ಯವಿದೆ ಎಂದು ನಿಮಗೆ ತಿಳಿದಿರುವ ನಿಮ್ಮ ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರಿಗೆ ಈ ಪ್ರಾರ್ಥನೆಯನ್ನು ಕಳುಹಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕೃಪೆಯಲ್ಲಿ ಬಲವಾಗಿರಿ. ಈ ವಿಡಿಯೋ ನಿಮಗೆ ಆಶೀರ್ವಾದವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತನಾದ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೇನ್.